ಹಾಸನ ಬೆಂಗಳೂರು 166 ಕಿಲೋಮೀಟರ್ 2010 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಯಲಹಂಕ ದೇವರಪಲ್ಲಿ ಡಬ್ಲಿಂಗ್ ಲೈನು 72 ಕಿಲೋಮೀಟರ್ 882 ಕೋಟಿಯಲ್ಲಿ ಈಗಾಗಲೇ ಪೂರ್ಣಗೊಳಿಸಿದ್ದೇವೆ. ಸುಮಾರು 167 ಕೋಟಿಯಲ್ಲಿ ಯಲಹಂಕ ಚನ್ನಸಂದ್ರ, 95 ಕೋಟಿಯಲ್ಲಿ ಯಲಹಂಕ ಯಶವಂತಪುರ, ಇದನ್ನ ನಾವು ಈಗಾಗಲೇ ಡಬ್ಲಿಂಗ್ ಮಾಡಿ ಮುಗಿಸಿದ್ದೇವೆ. ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪದಂತೆ ಸುಮಾರು ಬೈಯಪ್ಪನಹಳ್ಳಿಯಲ್ಲಿ 314 ಕೋಟಿ ವೆಚ್ಚದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅನ್ನು ನಿರ್ಮಾಣ ಮಾಡಿದ್ದೀವಿ. ಅದು ಮುಗಿತಾ ಇದೆ. ಅದಲ್ಲದೆ ಈಗಾಗಲೇ ನಾವು ಆರೋಪಿಗಳಿರೋದ್ರಿಂದ ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ 485 ಕೋಟಿ ರೂಪಾಯಿನಲ್ಲಿ ಹಾಗೂ ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ 485 ಕೋಟಿ ಹಾಗೂ ಯಶವಂತಪುರ ಸ್ಟೇಷನ್ 387 ಕೋಟಿ, ಒಟ್ಟು ಎರಡೂ 800-900 ಕೋಟಿಗೂ ಮೇಲ್ಪಟ್ಟು ಇದರೊಳಗೆ ಆಧುನೀಕರಣ ಮಾಡಿ ಒಳ್ಳೊಳ್ಳೆ ಸ್ಟೇಷನ್ಗಳನ್ನು ಮಾಡೋದಕ್ಕೆ ಈಗಾಗಲೇ ಚಾಲನೆ ಕೊಟ್ಬಿಟ್ಟಿದ್ದೀವಿ. ಇವೆರಡನ್ನೂ ಕೂಡ 2025ಕ್ಕೆ ನಾವು ಮುಗಿಸ್ತೀವಿ. ನಾಳೆ ಬೆಳಿಗ್ಗೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಜೊತೆಯಲ್ಲಿ ಸಹೋದರಿ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಇರ್ತಾರೆ, ML ಅವರು ಕೂಡ ಎಲ್ಲರೂ ಇರ್ತಾರೆ. ಸುಮಾರು 18-19 ಯಶವಂತಪುರ ಚನ್ನಸಂದ್ರ 25 ಕಿಲೋಮೀಟರ್ ಹಾಗೂ ಬೈಯಪ್ಪನಹಳ್ಳಿ ಹೊಸೂರು 48 ಕಿಲೋಮೀಟರ್ ಡಬ್ಲಿಂಗ್ ಇದಕ್ಕೆ ಕ್ರಮವಾಗಿ 314 ಕೋಟಿ ಹಾಗೂ 500 ಕೋಟಿ ಮಂಜೂರು ಮಾಡಿ ಕಾಮಗಾರಿ ಮುಂದಡಿತಾ ಇದೆ. ಮಂಜೂರಾಗಿದ್ದ ಬೆಂಗಳೂರು ವೈಟ್ ಫೀಲ್ಡ್ 38 ಕಿಲೋಮೀಟರ್ ಕ್ವಾಡ್ರೂಪಿಂಗ್ ಅಂದ್ರೆ 4 ಲೈನ್ಗಳ ಯೋಜನೆಯನ್ನು ಕೈಗೆತ್ತಿಕೊಂಡು ಅದನ್ನು ಇವತ್ತು ಈಗಾಗಲೇ 13 ಕಿಲೋಮೀಟರ್ ಮುಗಿದಿದೆ. ಸ್ವಲ್ಪ ದಿವಸದಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದು ಕೂಡ ಜೂನ್ 20 ಇದರ ಒಟ್ಟು ವೆಚ್ಚ 492 ಕೋಟಿ ರೂಪಾಯಿ ಆಯ್ತದೆ. 2025ಕ್ಕೆ ಮುಗಿಸ್ತೀವಿ. ಬೆಂಗಳೂರಿನಲ್ಲಿ ಇತರ ಪ್ರಗತಿಯಲ್ಲಿರುವ ಯೋಜನೆಗಳು ಬಂಗಾರಪೇಟೆ, ದೊಡ್ಡಬಳ್ಳಾಪುರ, ಕೆಂಗೇರಿ, ವೈಟ್ ಫೀಲ್ಡು, ಚನ್ನಪಟ್ಟಣ, ಕೆಆರ್ಪುರ, ರಾಮನಗರ ಮೊದಲಾದ ಸ್ಟೇಷನ್ಗಳನ್ನು ಅಮೃತ ಭಾರತ್ ಯೋಜನೆಯಲ್ಲಿ ಮೇಲ್ದರ್ಜೆಗೇರಿಸಲು ಕ್ರಮವನ್ನು ವಹಿಸಿ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದೀವಿ? ಅದಕ್ಕೆ 400 ಕೋಟಿ ರೂಪಾಯಿಗಳನ್ನು ಬಂಗಾರಪೇಟೆ, ದೊಡ್ಡಬಳ್ಳಾಪುರ, ಕೆಂಗೇರಿ, ವೈಟ್ ಫೀಲ್ಡು, ಚನ್ನಪಟ್ಟಣ, ಕೆಆರ್ಪುರ, ರಾಮನಗರ ಇಷ್ಟು ಅಮೃತ್ ಭಾರತ್ ಯೋಜನೆಯಲ್ಲಿ 400 ಕೋಟಿಗೂ ಮೇಲ್ಪಟ್ಟು ಬರ್ತಕ್ಕಂಥ ಸಾರ್ವಜನಿಕರಿಗೆ ನಮ್ಮ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಏನಿದೆ ಆ ಮಟ್ಟಕ್ಕೆ ನಾವು ಇದನ್ನು ಕೂಡ ಮೇಲ್ದರ್ಜೆಗೇರಿಸಿ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೀವಿ. ಬಿಬಿಎಂಪಿ ಪ್ರಾಜೆಕ್ಟ್ಗಳಿಗೆ ನಾವು ಮತ್ತೆ ಕರ್ನಾಟಕ ಸರ್ಕಾರ 50-50 ಅನುಪಾತದಲ್ಲಿ ಕೆಲಸ ಮಾಡ್ತೀವಿ. ಎಕ್ಸೆಪ್ಟ್ ಬಿಬಿಎಂಪಿ ಬಾಕಿ ಇದಕ್ಕೆ ಅದು ROB-RUBಗೆ ಇಡೀ ರಾಜ್ಯದಲ್ಲಿ ನಾವು ನಮ್ಮದೇ ಸರ್ಕಾರದಿಂದ ರೈಲ್ವೆ ಇಲಾಖೆಯಿಂದನೇ ಮಾಡ್ತೀವಿ. ಮತ್ತೊಂದು ನಿಮ್ಗೆ ಸಂತೋಷದ ಸುದ್ದಿ, ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಸಾರಿಗೆಯನ್ನು ಇನ್ನಷ್ಟು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಹಲವು ಅಗತ್ಯವಾದ ಕ್ರಮಗಳನ್ನು ಗಮನದಲ್ಲಿಟ್ಟುಕೊಂಡು ನಗರಕ್ಕೆ ವರ್ತುಲ ರೈಲ್ವೆ
ಸರ್ಕ್ಯುಲರ್ ರೈಲ್ ನೆಟ್ವರ್ಕ್ ವ್ಯವಸ್ಥೆ ನೀಲಿ ನಕ್ಷೆ ಬ್ಲೂ ಪ್ರಿಂಟನ್ನು ಈಗಾಗಲೇ ಮಾಡಿಸಿದ್ದೀವಿ. ಎಸ್ ನೋಡಿ, ಸಬರ್ಬನ್ ರೈಲ್ವೆ ಜೊತೆಗೆ ಸರ್ಕ್ಯುಲರ್ ರೈಲ್ವೆನ ಸುಮಾರು ಇವಾಗ ಏನು ಸಬರ್ಬನ್ ಬರ್ತಾ ಇದೆ ಅದರಿಂದ 10 ಕಿಲೋಮೀಟರ್ ಮುಂದಕ್ಕೆ ಹೋಗ್ತದೆ. ಅದು ಬೆಳೆದೋಗಿದೆ. ಅದಕ್ಕೆ ಯಾವ್ಯಾವ ಊರುಗಳು ಬರ್ತವೆ ಅನ್ನೋದು ಹೇಳ್ತೀನಿ. 287 ಕಿಲೋಮೀಟರ್ ಉದ್ದದ ರೈಲು ಯೋಜನೆ ನಿಡುವಂತ ವಡ್ರಳ್ಳಿ, ದೇವನಹಳ್ಳಿ, ಮಾಲೂರು, ಇಲ್ಲಲಿಗೆ, ಹೆಜ್ಜಾಲ, ಸೋಲೂರು ಮತ್ತು ನಿಡುವಂತ ನಿಲ್ದಾಣಗಳ ಮೂಲಕ ಬೆಂಗಳೂರು ನಗರದ ಪ್ರಮುಖ ರಸ್ತೆ ರೈಲ್ವೆ ಕೊಂಡಿಗಳಿಗೆ ಸಂಪರ್ಕ ಕಲ್ಪಿಸುವ ಯೋಜನೆಯನ್ನು ಈಗಾಗಲೇ DPR ಪ್ರಗತಿಯಲ್ಲಿದೆ. ಇವೆಲ್ಲವೂ ದೂರದೃಷ್ಟಿಯ ಚಿಂತನೆಯಿಂದ ಈ ಇಲಾಖೆ ಬೆಂಗಳೂರು ನಗರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನವನ್ನು ಪಡೆದಿರೋದ್ರಿಂದ ನಾವು ಸರಿಸಾಟಿಯಾಗಿ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡಿದ್ದೀವಿ. ಸರ್ಕ್ಯುಲರ್ ರೈಲ್ವೆ ಅಂದಾಜು ವೆಚ್ಚ 23,000 ಕೋಟಿ. ಇದನ್ನ ನಾವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮೇಲೆ ಜಾಗ ಮತ್ತೊಂದು ಮಗದೊಂದು ಅವ್ರು ಕೇಳ್ತೀವಿ ವಿನ ಇದೆಲ್ಲವೂ ಕೂಡ ನಾವೇ ಅಂಕಿತ ಹಾಕಿ ಕರ್ನಾಟಕ ರಾಜ್ಯದ ರಾಜಧಾನಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತ ಬೇರೆ ಬೇರೆ ರಾಜ್ಯಗಳಿಗೆ ಏನು ಮಾಡ್ತಾ ಇದ್ದಾರೋ ಅದನ್ನು ನಾವು ಇಲ್ಲೂ ಮಾಡಬೇಕು ಅನ್ನೋದನ್ನ ನಮ್ಮ GM ಸಾಹೇಬ್ರವರು, ನಮ್ಮ ಇಡೀ ಇಲಾಖೆ ಮುಖ್ಯಸ್ಥರು ಮಾಡ್ತಾ ಇದ್ದೀವಿ. ಇದು ಕೂಡ DPRನ ತಯಾರು ಮಾಡಿಸ್ತಾ ಇದ್ದೀವಿ. 23,000 ಕೋಟಿ ಲ್ಯಾಂಡು. ನಮಗೇನು ಅಂಥ ಲ್ಯಾಂಡ್ ಬರೋದಿಲ್ಲ. ನಮಗೆಲ್ಲ ತುಂಬ ಚಿಕ್ಕದಾಗಿ ನಾವು ಜಾಗ ತಗೊಳ್ಳೋದ್ರಿಂದ ಅಂತ ಹೇಳ್ಕೊಳ್ಳೋಷ್ಟು ಲ್ಯಾಂಡ್ಗೆ ತೊಂದರೆ ಆಗೋದಿಲ್ಲ. ಎಲ್ಲಿ ನಮ್ದು ಅಡ್ಜಸ್ಟೆಂಟ್ ಇರ್ತದೆ ಅದ್ರ ಪಕ್ಕದಲ್ಲೇ ಹೋಗ್ತೀವಿ ನಾವು. ಬಟ್ ಒಂದು ಸತ್ಯ ಬರ್ತದೆ, ರಿಂಗ್ ರೋಡ್ ಇಂದ ನಾವು ರಿಂಗ್ ರೋಡಿಗೆ ಬರೋದಿಲ್ಲ. ಈ ಸರ್ಕ್ಯುಲರ್ ರೋಡ್ನ ಅದಕ್ಕಿಂತ ಮುಂದಕ್ಕೆ ಹೋಗಿ ನಾವು ಈಗಾಗಲೇ ಸರ್ವೆ DPR ಮಾಡೋದಕ್ಕೆ ಹೊರಟಿದ್ದೀವಿ. ಇದು ಮುಂದಿನ 10, 15, 20 ವರ್ಷ ಯೋಚನೆ ಮಾಡಿದ್ವಿ. ಇವತ್ತಾಗಲೇ 1,40,00,000ಕ್ಕೂ ಮೇಲ್ಪಟ್ಟು ಬೆಂಗಳೂರು ಜನ ಆಗಿದ್ದಾರೆ, ಎಲ್ಲ ಹಳ್ಳಿಗಳನ್ನು ಹೊರತುಪಡಿಸಿ. ಇನ್ನು ನೆಕ್ಸ್ಟ್ ಬಂದಾಗ ನಿಮಗೆಲ್ಲ ಹೇಳ್ತೀನಿ. ನಾನು ಹಳೆ ಸಚಿವ ಅಲ್ಲ, ಇವಾಗ ಕೇಂದ್ರದ ಸಚಿವ ಆಗಿರೋದ್ರಿಂದ ಮಕ್ಕಿ ನಾನೇನು ಹೇಳೋನಲ್ಲ. ಎಸ್, ಅದೆಲ್ಲ ಇದ್ದಿದ್ದಕ್ಕೆ ತಲೆ ತುಂಬ ಇರೋದಕ್ಕೇನೆ ನಿಮಗೆಲ್ಲ ತೊಂದರೆ ಕೊಡ್ತಾ ಇರೋದು. ನಾನು ಒಬ್ಬನಿಂದ ಇದೆಲ್ಲ ಆಗೋದಿಲ್ಲ. ಏನು ಸಾಹೇಬ್ರೆ, ನೀವೆಲ್ಲ ಇದ್ರೆ ಮಾತ್ರನೇ. ಒಂದು ಸತ್ಯ, ನಮ್ಮ ನಾಯಕರು, ಪ್ರಧಾನಿಗಳು ಮತ್ತು ಇತರ ನಾಯಕರು ಯಾಕೆ ನನಗೆಂದೂ ಕೂಡ ಕೇಳಿ ಮಂತ್ರಿ ಮಾಡಿದವರಲ್ಲ ಸಾಹೇಬ್ರೆ. ನನಗೆ ಗೊತ್ತೇ ಇಲ್ಲ. ಅದು ನನಗೆ ಒಂದು ರೀತಿ ತುಂಬಾ ಸಂತೋಷನೂ ಬಂದಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.